ಅಮ್ಮ ಅಮ್ಮ ಏನ್ ಮಾಡ್ತಿದ್ಯಮ್ಮ ಮನೆ ಒಳಗೆ? ಈ ನಮ್ಮಮ್ಮ ಮನೆ ಒಳಗೆ ಈತ ಇಲ್ಲ ಎತ್ಲಗಾರ ಹೋಯ್ತಾ ಅಂತ ನೋಡೋಣಪ್ಪ. ಅದ್ ಯಾರ ಮಂತ ಹೋತು ಅಂತ ಕಾಣೋಣ. ಏನ್ ಉಸಿರು ದಶೆ ಇಲ್ಲಪ್ಪ ಇವ್ ಅಮ್ಮಂದು. ಆ ನಮ್ಮನೆಲ್ಲಾರು ಕೂವನ ತೆಗಿ. ಗೀತಾ, ಗೀತಾ, ಏನ್ ಮಾಡ್ತಿದ್ದೆ ಒಳಗಡಿಕೆ? ಬಾರಲ್ಲ ಒಂಚೂರು. ಇದ್ಯಾಕಲ್ಲ ಸಿನಪ್ಪ? ಯಾಕೆ ಏನಾಯ್ತು? ಬರ್ತೀನಿ ಅಂತ ತಡಿಯೋ. ನಾನು ಮಾತಾಡ್ಲಿಲ್ಲ ಅಂತ ಹೇಳಿ ಆಗ್ಲೇ ಆ ಹುಡುಗಿ ಕೂಗ್ತಿದ್ಯಾ? ಬಂದಕ್ಕಂತ ತಡಿಯೋ ಒಂಚೂರು. ಬರೋವರೆಗೂ ತಾಳ್ಮೆ ಇರುವಳು. ನೀನು ನಿಮ್ಮ ಅಪ್ಪ ಏನಂಗೆ ಆಡ್ತೀಯೋ? ಅಯ್ಯೋ ಬಾರ ಮೇಲೆ ಒಂಚೂರು ಬೇಗ. ನೀನ್ ಮನ್ಲಿದ್ಯಾ ಇಲ್ಲ ಅಂತ ನನಗೆ ಹೆಂಗ್ ಗೊತ್ತು? ಅದಕ್ಕೆ ಗೀತಂಗ್ ಕೂಗ್ತಿದ್ದೆ. ಬಯಲು ಒಂಚೂರು. ಇದ್ಯಾಕಲ್ಲ ಸಿನಪ್ಪ? ಏನಾಯ್ತು ಇಷ್ಟೊಂದು ಜೋರ ಕೂಗ್ತಿದ್ಯೋ? ಇದೇನೋ ಮೀನ್ ಗೀನೆಲ್ಲ ತಗೊಂಬಂದು ಬಿಟ್ಟಿದ್ಯಲ್ಲ? ಎಲ್ಲಿ ಇಟ್ಕೊಂಬಂದ ಮೀನು? ಅಯ್ಯೋ ಅಮ್ಮ, ಏನ್ ಮಾಡೋಣ, ಕೆಲ್ಸಿಲ್ಲ ಕಾರಿಲ್ಲವಲ್ಲ. ಅತ್ತಾಗಿ ನಾನು ಗೌಡ್ರು, ಆ ಬೋರಜ್ಜ, ಹುಡುಗ ಶಿವು ಎಲ್ಲ ಹೋಗಿ ಆ ಮಾರ್ಗನಹಳ್ಳಿ ಕೆರೆಯಲ್ಲಿ ಎಲ್ಲ ನೀರೆಲ್ಲ ಕಡಿಮೆ ಆಗ್ಬಿಟ್ಟವಲ್ಲಮ್ಮ. ಎಲ್ಲ ನೋಡಿರ ಕೆರೆನೆ ಬತ್ತೋಗ್ಬಿಟ್ಟೈತಿ ನೀರಿಲ್ದಲೆ. ಅಲ್ಲಿ ಒಳ್ಳೆ ಗುಂಡಿಲ್ ನೋಡ್ಕೊಂಡ್ ಬಂದಿದ್ದು ಕಣಮ್ಮ. ಬೆಳಿಗ್ಗೆ ಹೋಗಿ ನಾನು ಬೋರಜ್ನು ಒಳ್ಳೆ ಮೀನಿದ್ದು ಹೋಗಿ ಇಟ್ಕೊಂಬಂದು ತಗ ಮೀನು ಉಜ್ಬಿಟ್ಟು ನೀಟಾಗಿ ಹುಳಿ ಹಾಕ್ಬಿಟ್ಟು ಒಳ್ಳೆ ಉಪ್ಪು ಖಾರ ಹಾಕಿ ಸಾಂಬಾರ್ ಮಾಡ್ತಗ. ನೀನೇ ಮಾಡು. ಆಮೇಲೆ ಗೀತನ್ ಕೈಲಿ ಮಾಡಿಸ್ಬೇಡ. ಅವಳ ಮೇಲೆ ಹುಳಿ ಜಾಸ್ತಿ ಆಗ್ತಾಳೆ ಇಲ್ಲ ಕಡಿಮೆ ಆಗ್ತಾಳೆ. ಇನ್ನೊಂಚೂರು ಹುಳಿ ಜಾಸ್ತಿ ಅನ್ನಂಗೆ ಹಾಕ್ಬಿಟ್ಟು ನೀನ್ ಮಾಡಮ್ಮ. ನಿನ್ ಕೈ ರುಚಿ ಮಾತ್ರ ಭಾರಿ ತರ ಇರುತ್ತೆ ಮೀನ್ ಸಾರಿಂದು. ಅಲ್ಲ ಕಳಸಿನಪ್ಪ, ಆ ಜೆಸಿಪಿಲಿ ನೋಡಿರಿ ಅಷ್ಟೊಂದು ದೊಡ್ಡ ಗುಂಡಿಗಳು ತೆಗ್ದಾರಲ್ಲ. ನೀನ್ ಯಾಕೆ ಹೋಯ್ದೆ ಮೀನ್ ಹಿಡಿಯಕ್ಕೆ? ನಿಮ್ಮ ಅಪ್ಪ ಈಗ ಏನಾರು ಮೀನ್ ನಿಂತಾರೆ ತಾಂಬರಪ್ಪ ಅಂದಿದ್ರೆ ಅಲ್ಲಿ ಯಾರೋ ಹಿಡ್ಕೊಂಡ್ ಬಂದಿದ್ ನೋಡಿ ತಾಂಬತ್ತಿರ್ಲೇನು? ಮೀನ್ ಹಿಡಿಯಕ್ ಹೋಗಿರು. ಅಯ್ಯೋ ಅಮ್ಮ, ಮೀನ್ ಹಿಡ್ಕೊಂಬಂದು ನಾವು ತಿನ್ನೋದ್ರಲ್ಲಿರೋ ರುಚಿ ಬೇರೆ ಹಿಡ್ಕೊಂಬಂದು ದುಡ್ಡು ಕೊಟ್ಟು ತಗೊಂಡು ತಿನ್ಬೇಕಾದ್ರೆ ಇರಲ್ಲ ಕಣ. ಸುಮ್ನಿರಮ್ಮ. ನೋಡು ಮೀನ್ ಎಂತೆಂತ ಮೀನ್ಗಳಿದಾವೆ. ಒಂದ್ 3-4 kg ಅಷ್ಟು ಜುಲಾಬಿ ಮೀನ್ ಬಂದವೆ. ಒಂಚೂರು ಒಳ್ಳೆ ಉಪ್ಪು ಖಾರ ಹಾಕಿ ಹುಳಿ ಹಾಕ್ಬಿಟ್ಟು ನೀಟಾಗಿ ಒಂಚೂರು ಮಾಡಮ್ಮ. ತೀರಾ ಆ ಹುಡುಗ ಏನಾರು ತಿನ್ನಲ್ಲ ಆದ್ರೆ ಒಂದ್ 2 kg ಸಾಂಬಾರ್ ಮಾಡ್ಬಿಟ್ಟು ಇನ್ನೊಂದ್ 2 kg ಅಷ್ಟು ಫ್ರೈ ಹಂಗ್ ಮಾಡ್ಬಿಡ್ರಿ. ಒಂಚೂರು ತವಾ ಫ್ರೈ ಹಂಗ್ ಮಾಡ್ತಾಳೆ ಅವಳು ಗೀತಾ ಚೆನ್ನಾಗಿ. ಅವಳು ತೀರಾ ತವಾ ಫ್ರೈ ಮಾಡ್ಕೊಳ್ಳಿ. ನೀನ್ ಮಾತ್ರ ಸಾಂಬಾರ್ ಮಾತ್ರ ನೀನೇ ಮಾಡ್ಬೇಕು, ಈಗ್ಲೇ ಹೇಳಿದೀನಿ. ಅಲ್ಲ ಕಳಸಿನಪ್ಪ, ಈಗ ನೋಡಿರೆ 5-5:30 ಆಗ್ತಾ ಬಂತು. ಈಗ ಮೀನು ಉಚ್ಕೊಂಡ್ ಕೂತ್ಕೊಂಡ್ರಿ ಯಾರು? ನೋಡಿರಿ ಈಗ ಹಿಡ್ಕೊಂಡ್ ಬಂದ್ ಕುಂತಿಯಾರ ನೀನು. ನೋಡಿರಿ 4 kg ಮೀನು ಒಬ್ಳೆ ಉಜ್ಜಕ್ ಆಗತ್ತೇನೋ? ಬಾರೋ ನೀನು ಒಂಚೂರು ಸಹಾಯ ಮಾಡ್ಬಾ. ಇಟ್ಲಲ್ಲಿ ಕೂತ್ಕೊಂಡು ಉಜ್ಜನ. ಏ ಅಮ್ಮ, ನನಗೆ ಯಾಕೋ ಸಿಕ್ಕಾಪಟ್ಟೆ ಮೈ ಕೈ ನೋತೈತೆ. ನೀರಿಗೆಲ್ಲ ಇಳ್ದು ನೀರೆಲ್ಲ ಇದ್ ಮಾಡಿದ್ಕೆ ಹೋಗಮ್ಮ. ನೀನು ಆ ಪಾಪ ಕರ್ಕೊಂಡು ಆ ಪಾಪನ ಒಂಚೂರು ನೀರ್ಗೀರ್ ಹಾಕಿ ಏನಾರ ಒಂಚೂರು ಸಹಾಯ ಮಾಡ್ತಾನೆ. ಒಡಗು ನೀನು ಪಾಪನ ಸೇರ್ಕೊಂಡು ಉಜ್ಬಿಟ್ಟು ಮಾಡುವಾಗಮ್ಮ. ಚಿರ ಗೀತನ್ ಕೈಲಿ ಖಾರಕ್ಕೆಲ್ಲ ತಗಸ್ಕ. ಮೀನಿಗೆ ಸಾಂಬಾರಿಗೆ ಮಾತ್ರ ಹುಳಿ ಎಷ್ಟ್ ಬೇಕು ಹುಣ್ಸೆ ಹುಳಿ ಎಲ್ಲ ನೀನ್ ನೆನಾಕ. ಆಮೇಲೆ ಅವಳಿಗೆ ಕೊಡ್ಬೇಡ. ಇಲ್ಲ ಸೀನಪ್ಪ, ಇಷ್ಟ ದಿನ ಹುಡುಗಿ ಮಾಡಿದ್ನೆ ಚೆನ್ನಾಗಿತ್ತು ಅಂತ ನಿಮ್ಮ ಅಪ್ಪಯ್ಯ ನೀನೆಲ್ಲ ಬಾಯಿ ಚಪ್ಪರ್ಸ್ಕೊಂಡ್ ತಿಂತೀರಿ. ಇವತ್ ನೋಡಿರಿ ಅದೆಂತದು ನಾನೇ ಸ್ಪೆಷಲ್ ಮಾಡ್ಕೊಡ್ಬೇಕು ನಿಂಗೆ ಸಾಂಬಾರ. ಏನು ಬೇಡ ಸುಮ್ನಿರು. ಆ ಗೀತಮ್ಮನೆ ಚೆನ್ನಾಗ್ ಮಾಡ್ತಾಳೆ, ಅವಳೇ ಮಾಡ್ಲಿ ಸುಮ್ನಿರು. ಆಮೇಲೆ ನಾನ್ ಮಾಡಕ್ ಹೋದ್ರೆ ನೋಡು, ನಾನ್ ಮಾಡ್ತಿದ್ರು ನಮ್ಮ ಅತ್ತೆ ಮೇಲ್ ಬಿದ್ದು ಬಂದು ಇವತ್ ಅಪರೂಪಕ್ಕೆ ಮೀನ್ ಸಾರ್ ಮಾಡಕ್ ಬಂದಿದ್ದೆ ನಮ್ಮ ಅತ್ತೆ ಅಂತ ಹೇಳಿ ಬೇಜಾರ್ ಮಾಡ್ಕೊಳಲ್ವೇನೋ? ಸುಮ್ನಿರು, ಅವಳೇ ಮಾಡ್ಲಿ. ಅಯ್ಯೋ ಅಮ್ಮ, ನೋಡು ಒಳ್ಳೆ ಫ್ರೆಶ್ ಮೀನ್ ಇದಾವೆ. ಇನ್ನು ಕೆಲವು ಸತ್ತ ಇಲ್ಲ ಕಣಮ್ಮ ಮೀನು. ಈಗಿನ್ನು ಬಲೆಯಲ್ಲಿ ಬಿಡಿಸ್ಕೊಂಡು ತಾಂಬಂದು ಆ ಗೌಡ್ರು ಬೇಡ ಕಳಸಿನಪ್ಪ ಬೈತಾಳ್ಕಣ ನಿಮ್ಮ ಅಕ್ಕ. ಬ್ಯಾಡ ಕಳ ನಾನು ಉಜ್ಜಕ್ಕಾಗಲ್ಲ ಅಂತ ಹೇಳ್ತಿದ್ರು. ನಾನು ಹಂಗು ಒತ್ತಾಯ ಮಾಡಿ ಕೊಟ್ಟು ಕಳ್ಸಿದೀನಿ. ಗೌಡ್ರು ಅದ್ ಯಾವಾಗ ಉಜ್ಕೊಂಡು ಅದ್ ಯಾವಾಗ ಸಾರು ಮಾಡಿಸ್ಕೊಂಡ್ ತಿಂತಾರೋ ಗೊತ್ತಿಲ್ಲ. ತಗ ನೀನ್ ಹೋಗಿ ಉಜ್ಜು. ಅಲ್ಲ ಕಳಸಿನಪ್ಪ, ಆ ಗೌಡ್ರು ಬಂದಿದ್ರೇನು? ನೋಡು, ನಿಮ್ ಕತೆ ನೋಡ್ರು. ಅದ್ ಏನೇನ್ ಮಾಡ್ಬೇಕಂತ ಇದೀರ ಎಲ್ಲ ಸೇರ್ಕೊಂಡು ಮಾಡ್ರಪ್ಪ. ಮೀನ್ ಹಿಡಿಯಕ್ ಹೋಗಿರೋ ಗೌಡ್ರು ಕರ್ಕೊಂಡ್ ನೀವು ಆ ಬೋರಜ್ಜಗಂತೂ ಮಾಡಕ್ ಕೆಲ್ಸ ಇರಲ್ಲ. ಆ ಗೌಡ್ರು ಆದ್ರೂ ಬಂತಾವ್ ಸುಮ್ನಿರ್ಬಾರ್ದು. ಅಯ್ಯೋ ಅಮ್ಮ, ಗೌಡ್ರೇನು ನೀರಿಗೆ ಇಳ್ಕಣಮ್ಮ ಮೀನ್ ಹಿಡಿಯಕ್ಕೆ ಕೆರೆ ದಂಡೆಯಲ್ಲಿ ಚೀಲ ಹಿಡ್ಕೊಂಡ್ ಕುಂತಿದ್ರು. ನಾವು ಹಿಡ್ದು ಕೊಟ್ಟಂಗೆ ಗೌಡ್ರು ಅಲ್ಲೇ ಚೀಲಕ್ಕೆ ಹಾಕೊಂಡು ಅಲ್ಲೇ ದಡಲ್ಲಿ ಕುಂತಿದ್ರು ಅಷ್ಟೇ. ಆ ಹುಡುಗ ಶಿವು ಅಂತೂ ಪುಕ್ಕಲ್ ನನ್ ಮಗ ನೀರಿಗೆ ಇಳಿಲೇ ಇಳ್ಕೊಂಬಿಡಮ್ಮ ಅವನಂತೂ. ಅಲ್ಲ ಕಳಸಿನಪ್ಪ, ಈಗ ಬುದ್ಧಿ ಇಲ್ವೇನು? ಆ ಹುಡುಗ ಶಿವಗೆ ಅವ್ರಿಗೆಲ್ಲ ಈಜ್ ಬರಲ್ಲ ಅಂತ ಗೊತ್ತಿರುವ ಅವ್ರನ್ನೆಲ್ಲ ಕರ್ಕೊಂಡು ಹೋಗಿದ್ಯಲ್ಲ ನೀನ್ ಮೀನ್ ಹಿಡಿಯಕ್ಕೆ. ಯಾರೋ ಮುಳುಗಿಳ್ಕ್ ಹೋಗಿದ್ರೆ ಏನೋ ಸುಮ್ನಿರೇನೋ ಅವ್ರ ಮನೆಯವರು. ನಿನ್ನ ಹೆಸರು ಗೊತ್ತಿರ್ವೇನು? ಸೀನಪ್ಪ ಕರ್ಕೊಂಡು ಹೋಗಿ ನೋಡು ಹಿಂಗೆಲ್ಲ ಮಾಡ್ಕೊಂಡ್ ಬಂದಾರ ಅಂತ ಹೇಳಿ ಮೊದ್ಲೇ ನಿನ್ ನೋಡಿದ್ರೆ ಜನಗಳಿಗೆ ಆಗಲ್ಲ ಕಣು. ಅಂತವ್ರಲ್ಲಿ ನೀನು ಮತ್ತೆ ಈ ಕೆಲಸ ಎಲ್ಲ ಮಾಡಕ್ ಹೋಗ್ತಿರೋ? ಹೋಗಂಗಿದ್ರೆ ನೀನು ಬರೋದ್ರೆ ಈಜ್ ಬರೋರು ತೀರಾ ಹಿಡ್ಕೊಂಡ್ ಬಂದಾಗ ಗೌಡ್ರಿಗೋಸಿ ಕೊಡ್ಬೋಯ್ತು. ಈಜ್ ಬರ್ದೇ ಇರೋರ್ನೆಲ್ಲ ಯಾಕೆ ಕರ್ಕೊಂಡು ಹೋಗ್ತೀಯ ನೀನು?
ಅಯ್ಯೋ ಏನ್ ಮಾಡಮ್ ಬಿಡಮ್ಮ. ಆ ಹುಡುಗಗೂ ಆಸೆ ಅಲ್ವೇನಮ್ಮ ಮೀನ್ ತಿನ್ನೋದು, ಅದಕ್ಕೆ ತಾಗಿ ಕರ್ಕೊಂಡು ಹೋದು. ನೋಡಿ ಅವ್ನು ಹಿಂಗ್ ಮಾಡ್ತಾನಂತ ಯಾರಿಗ್ ಗೊತ್ತು. ಸರಿ ಸರಿ ಆಯ್ತು ನಡಿ, ಬೇಗ ಅತ್ತಾಗಿ ಉಜ್ಬಿಟ್ಟು ಒಂಚೂರು ಬೇಗ ಅಡಿಗೆ ಮಾಡಿಬಿಡು. ಒಂದ್ 7 ಗಂಟೆ 7:30 ಹೊತ್ತಿಗೆ ಅಡಿಗೆ ಮಾಡಿಬಿಡಮ್ಮ. ಬೇಗ ಅತ್ತಾಗಿ ಊಟ ಮಾಡ್ಕೊಂಡು 1-2 ಮುದ್ದೆ ಉಂಡು ಮನಿಕೊಂಬಿಡ್ಬೇಕು. ಮೀನ್ ಹುಳಿಗೂ ಮುದ್ದೆಗೂ ಭಾರಿ ರುಚಿ ರುಚಿಯಾಗಿರುತ್ತೆ. ಸರಿ ಸರಿ ಆಯ್ತು ಕಣ್ ತಾಂಬಾರಪ್ಪ. ತಗೊಂಡೋಗಿ ಉಚ್ಚಿನ ತಾಂಬಾರ್ತಾಗ ಇನ್ನೇನ್ ಮಾಡೋಣ. ಸರಿ ಸರಿ ಕಣಮ್ಮ, ನಾನು ಹಿಂಗೆ ಆ ಹುಡುಗ ಶಿವು ಟೀ ಅಂಗಡಿ ಕಡೆಗೆ ಹೋಗಿ ಒಂಚೂರು ಟೀ ಪಾಕ್ ಕುಡ್ಕೊಂಡ್ ಬರ್ತೀನಿ. ಬೇಜಾರು ಕಳ್ಕೊಂಡು ಮೀನ್ ಉಜ್ಬಿಟ್ಟು ಬೇಗ ಅಡಿಗೆ ಮಾಡಿ. ಸರಿ ಸರಿ ಕಳಸಿನಪ್ಪ, ಒತ್ತಂತೆ ಬಂದ್ಬಿಡು. ಆಮೇಲೆ ಅಲ್ಲಿಗೆ ಇಲ್ಲಿಗೆ ಹೋಗ್ಬಿಟ್ಟು ಅವ್ರಿವ್ರು ಕರೆದ್ರು ಅಂತ ಹೇಳಿ ಯಾರಾದ್ರು ಬೇಗ ಬಂದ್ಬಿಡು. ಗೀತಾ ಗೀತಾ ಏನ್ ಮಾಡ್ತಿದ್ದೀಮ್ಮ ಒಳಗಡೆ? ಬಾರ ಮೇಲೆ ಅಂತೀರೋ ಇದ್ಯಾಕತೆ ಕೂಗ್ತಿದ್ರಲ್ಲ? ಏನತ್ತೆ ಮೀನ್ ಬೇರೆ ಇಟ್ಕೊಂಡ್ ಕುಂತಿರಲ್ಲ? ಎಲ್ಲಿಂದ ತಂದ್ರಿ ಮೀನ? ಅಯ್ಯೋ ನಾನೇನ್ ತರಕ್ ಹೋಗನಮ್ಮ ಇಷ್ಟೊತ್ನಲ್ಲಿ. ನಿನ್ ಗಂಡ ಸೀನಪ್ಪಿಲ್ವಾ, ಅವ್ರು ಗೌಡ್ರು ಬೋರದ್ದು ಎಲ್ರು ಸೇರ್ಕೊಂಡು ಮೀನ್ ಹಿಡಿಯಕ್ ಹೋಯ್ರಂತೆ. ನೋಡವ ಇಷ್ಟಿಷ್ಟು ಮೀನ್ ಹಿಡ್ಕೊಂಡ್ ಬಂದಾರೆ. ಆ ಹುಡ್ಗುಗೆ ಹೇಳ್ದಂಗ್ ಕೇಳ್ದಂಗ ಅದ್ ಯಾಕೆ ಕೆರೆಗೆ ಇಳಿಯಕ್ ಹೋಗಿರ್ಬೇಕು ಮೀನ್ ಹಿಡಿಯಕ್ಕೆ? ನಿಜ ಏನತ್ತೆ? ನೋಡಿರಿ ನಮ್ಮನೇಲಿ ಹೋಗಿ ಮೀನ್ ಹಿಡ್ಕೊಂಡ್ ಬಂದಾರ. ಓ ಇವತ್ತೆಲ್ಲೂ ಕೆಲಸ ಕಾರ್ಯಕ್ಕೆ ಹೋಗಿರ್ಲಿಲ್ವಲ್ಲ, ಹಂಗಾಗಿ ಬೋರಜ್ಜ ಗೌಡ್ರೆಲ್ಲ ಸೇರ್ಕೊಂಡು ಹೋಗ್ಬಿಟ್ಟಾರ ಕಣಂತೆ. ಮಾರ್ಗನಹಳ್ಳಿ ಕೆರೆಯಲ್ಲಿ ಬೇರೆ ನೀರ್ ಕಡಿಮೆ ಆಯ್ತು ಅಂತಿರು ಎಲ್ರು. ನೋಡಿರ ಕೆರೆಗೆ ಹೋಗಿ ಹಿಡ್ಕೊಂಡ್ ಬಂದಿರ್ಬೇಕು. ಆ ಕೆರೆ ಮಾತ್ರ ಭಾರಿ ರುಚಿಯಾಗಿರ್ತಾವ ಕಣಂತೆ ಮೀನು. ಸರಿ ಸರಿ ಆಯ್ತು ಕಣಂತೆ, ಹೋಗಿ ನೀವು ಮೀನು ಉಜ್ಜಿಕೊಂಡು ಬಾ ಹೋಗಿ. ನಾನು ಅಷ್ಟೊತ್ತಿಗೆಲ್ಲ ಖಾರಕ್ಕೆ ಗಿರಕ್ಕೆಲ್ಲ ತಿಕ್ಕೊಡ್ತೀನಿ. ಸರಿ ಸರಿ ಕಣಮ್ಮ, ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಹೆಚ್ಕೊಂಡು ಖಾರಕ್ಕೆಲ್ಲ ತಿಗ್ದಿರು. ಹುಣಸೆ ಹುಳಿ ಮಾತ್ರ ನಾನ್ ಹಾಕ್ಬೇಕಂತೆ. ಹುಳಿ ನೀನು ಜಾಸ್ತಿ ಹಾಕ್ಬಿಡ್ತೀಯ ಇಲ್ಲ ಕಡಿಮೆ ಹಾಕ್ತೀಯ ಅಂತ ಹೇಳಿ ನಿನ್ ಗಂಡ ಬಾರಿ ಇದ್ ಮಾಡ್ತಿದ್ದ ಕಣವ. ಇಷ್ಟ ದಿನ ಚೆನ್ನಾಗಿರ್ತೀನಿ ನಾನು, ನೀನ್ ಮಾಡ್ಕೊಳೋದ. ಇವತ್ತು ಇಲ್ಲ ಕಣಮ್ಮ ನೀನೇ ಮಾಡ್ಬೇಕು, ನೀನ್ ಮಾಡೋ ಸಾಂಬಾರ್ ಬಾರಿ ರುಚಿಯಾಗಿರುತ್ತೆ ಅಂತ ಹೇಳಿ ಏನ್ ಇದ್ ಮಾಡ್ಕೊಂಡು ಹೋಗ್ಯಾನೆ. ಅಲ್ಲೆಲ್ಲ ಟೀಗಿ ಕುಡ್ಕೊಂಡ್ ಬರ್ತೀನಿ ಅಂತ ಒಳಗು. ನಾನು ಒಂಚೂರು ಹುಣಸೆ ಹುಳಿ ಎಲ್ಲ ನಾನ್ ನೆನಕಂತೀನಿ, ನೀನ್ ಒಂಚೂರು ಖಾರಕ್ಕೆ ತೆಗ್ದು ಬಿಡಮ್ಮ. ಅಲ್ಲ ಕಣತೆ ಇಷ್ಟೊತ್ನಲ್ಲಿ ಒಬ್ರೆ ಉಚ್ಚಿರ ಅಂತೆ ನಡಿಯತ್ತೆ. ಆಮೇಲೆ ಇಬ್ರಾಳು ಸೇರ್ಕೊಂಡು ಖಾರಕ್ಕೆಲ್ಲ ತಿಕ್ಕೊಂಡ್ರ ಅಂತ ಒಟ್ಟಿಗೆ ನಡ್ರಿ, ನಾನು ಒಂಚೂರು ಬಂದು ಸಹಾಯ ಮಾಡ್ತೀನಿ. ಅಯ್ಯೋ ಬ್ಯಾಡ ಕಣ ಹೋಗಮ್ಮ, ನಾನ್ ನೀಟಾಗಿ ಕ್ಲೀನ್ ಮಾಡ್ಕೊಂಡ್ ಬರ್ತೀನಿ. ನಿನಗ್ ಬೇರೆ ಸರಿಯಾಗಿ ಉಜ್ಜಕ್ಕೆಲ್ಲ ಬರಲ್ಲ. ಹೋಗು ಆ ಪಾಪನ್ ಕರ್ಕೊಂಡು ಹೋಗಿ ನಾನ್ ಮೀನೆಲ್ಲ ತೊಳ್ಕೊಂಡು ನೀಟಾಗಿ ಉಜ್ಕೊಂಡ್ ಬರ್ತೀನಿ. ಹೋಗಿ ನೀನ್ ಖಾರ ತಿಕ್ಕ ಹೋಗು. ಹಂಗೆ ಅನ್ನಕ್ಕೆ ಇಟ್ಬಿಟ್ಟು ಪಕ್ಕದಲ್ಲಿ ಮುದ್ದುಗಿಡು. ಅವನಿಗೆ ಹೊಟ್ಟೆ ಬೇರೆ ಹಸಿತದಂತೆ. 7-7:30 ಹೊತ್ತಿಗೆ ಅಡಿಗೆ ಮಾಡಮ್ಮ ಬೇಗ ತೆಗಿ ಅಂತ ಹೇಳೋಗೇನೆ ಸೀನಪ್ಪ. ಬೇಗ ತೆಗಿ ಅಡಿಗೆ ಮಾಡೋಣ. ಒಂಚೂರು ಮುದ್ದೆ ಅನ್ನ ಸಾಂಬಾರ್ ಮಾಡ್ಬಿಡುತ್ತಾಗಿ. ಸಾಂಬಾರ್ ಬಂದ್ ನಾನ್ ಮಾಡ್ತೀನಿ. ಸರಿ ಸರಿ ಆಯ್ತು ಕಂತ ತಾಳತ್ತೆ. ಸರಿ ಆಯ್ತಾಳೆ, ಹಂಗೆ ಮಾಡಿ. ನಾನು ಅನ್ನನು ಮುದ್ದೆನು ಮಾಡಿರ್ತೀನಿ. ಖಾರಕ್ಕೆ ತಿಕ್ಕೊಂಡು ನೀವು ಅಷ್ಟೊತ್ತಿಗೆ ಬಂದು ಇನ್ನೇನು ಒಂದ್ ಕುದಿ ಬೇಯಿಸ್ಬಿಟ್ಟು ಇನ್ನ ಮೀನ್ ಹಾಕಿರಿ. ಎಷ್ಟೊತ್ತು 10 ನಿಮಿಷಕ್ಕೆ ಆಗೋಗುತ್ತೆ. ನೀವು ಬಂದ್ ಸಾಂಬಾರ್ ಮಾಡಿರಂತೆ. ಸರಿ ಆಯ್ತು, ಮೀನ್ ಉಚ್ಕೊಂಬ ಹೋಗಿ ನೀವು. ಈ ಹುಡುಗ ಮಂಜ ಹತ್ಲ ಹೋಗ್ಬಿಟ್ಟ ಅಂತ ಕಾಣೋಣ. ಪಾಪ ಪಾಪ ಮಂಜಣ್ಣ, ಅಜಿ ಯಾಕಜಿ ಕೂಗ್ತಿದ್ದಾರ? ಓ ಎಲ್ಲಜಿ ಮೀನ್ ಬೇರೆ ಹಿಡ್ಕೊಂಡ್ ಬಂದ್ಬಿಟ್ಟಿದ್ಯಾ? ಯಾವ ಊರ್ ಕೆರೆಗೆ ಹೋಗಿದ್ದೆ? ಎಲ್ಲ ಪಾಪ ಹಿಂಗ್ ಕಿಂಡಲ್ ಮಾಡಕ್ಕೆ ಕಡಿಮೆ ನೀನು. ಬಾಯಿ ಮುಚ್ಕೊಂಡ್ ಬಾರು, ಮೀನ್ ಉಚ್ಕೊಂಡ್ ಬರೋಣ. ನೀರ್ ಹಾಕುವಂತೆ ಬಾ. ಅಜಿ ಮೀನ್ ಎಲ್ಲಿಂದ ತಂದಜ್ಜಿ? ಏನ್ ಮಾರಕ್ ಬಂದಿದ್ರ? ಎಲ್ಲ ಪಾಪ ಇಲ್ಲ ಕಣ, ನಿಮ್ಮ ಅಪ್ಪ ಹೋಗಿ ಆ ಮಾರ್ಗನಹಳ್ಳಿ ಕೆರೆಗೆ ಆ ಗೌಡ್ರು ಬೋರಜ್ಜ ನಿಮ್ಮ ಅಪ್ಪ ಎಲ್ಲ ಸೇರ್ಕೊಂಡು 1-3-4 ಕಾಳು ಹೋಗಿ ನೋಡೋ ಮೀನ್ ಹಿಡ್ಕೊಂಡ್ ಬಂದಿರೋದು. ಓಹೋ ನಿಮ್ ಮಗರಾಜ ಹಂಗಾರೆ ಹೋಗಿ ಮೀನೆಲ್ಲ ಹಿಡ್ಕೊಂಡ್ ಬಂದಿದ್ರವನಿ. ಸರಿ ಸರಿ ಆಯ್ತು ತಡಿಯವ. ಒಳ್ಳೆ ಜಿಲೇಬಿ ಮೀನ್ ಹಿಡ್ಕೊಂಡ್ ಬಂದಿದ್ ಕಣಜ್ಜಿ ಅಪ್ಪಯ್ಯ. ಒಳ್ಳೆ ದೊಡ್ಡ ದೊಡ್ಡ ಇದಾವೆ. ನಡಿ ಆಯ್ತು ನಡಿ, ಉದ್ ನಡಿ, ನಾನ್ ನೀರ್ ಹಾಕ್ತೀನಿ ನಡಿ. ಸರಿ ಸರಿ ಬಾರ್ಲ ಪಾಪ, ಅದೇ ಕತ್ಲೆ ಆಗ್ತಾ ಬಂತು. ಬಾರ ಹೊತ್ತಾಗಿ ಬೇಗ ತೊಳ್ಕೊಂಡ್ ಬಂದ್ಬಿಡೋಣ. ಇಲ್ಲ ಪಾಪ ಅದೇನ್ ನಿಂತ್ಕೊಂಡ್ ನೋಡ್ತಿದ್ಯೋ? ಹಾಕು ಬೇಗ ನೀರ್ ಹಾಕತ್ತಾಗಿ ಬೇಗ ಉಚ್ಕೊಂಡು ತಗೊಂಡೋಗೋಣ. ಸರಿ ಸರಿ ಆಯ್ತು ಕಂತ ತಾಳಜಿ, ನಾನು ಹಾಕ್ತೀನಿ. ಬೇಗ ತೊಳೆ ನೀನು, ಆಮೇಲೆ ನೀಟಾಗಿ ತೊಳೆಯಜಿ. ಆ ಕತ್ಲೆಲಿ ಆಮೇಲೆ ಕಾಣ್ಲಿಲ್ಲ, ಸರಿಯಾಗಿ ಕಾಣ್ಲಿಲ್ಲ ಪಾಪ ಅಂತ ಎತ್ಲ ಬೇಕತ್ಲ ತೊಳೆಬಿಟ್ಟಿಯ. ನೀಟಾಗಿ ತೊಳೆ. ಇಲ್ಲ ಪಾಪ ನನಗೆ ಇದ್ ಮಾಡ್ತಿದ್ಯಲ್ಲ, ನಾನೇನು ಹೊಸ್ತಾಗಿ ಮೀನು ಉಚ್ಚಿದ್ದೆ ಅಲ್ಲ. ಇಲ್ಲ ಕಂತಾಳು, ನೀಟಾಗಿ ತೊಳಿತೀನಿ. ನನಗ್ ಗೊತ್ತಿಲ್ವೇನು ನೀನ್ ತಿಂದ ಒಂಚೂರು ಆಮೇಲೆ ಒಂಚೂರು ಹೊಲ್ಸಾಗಿದ್ರು ತಿನ್ನಲ್ಲ ಮೀನು ಅಂತ ಹೇಳಿ ನೀಟಾಗಿ ಉಜ್ತಾ ಇಲ್ವೇನು? ಅದೇ ಈ ತಾತ ನೋಡಿದ್ರೆ ಹಾಲ್ ಹಾಕಕ್ ಹೋಯ್ದು ಇಷ್ಟೊತ್ತಾದ್ರೂ ಬಲಿರೋಜಿ. ಎಲ್ಲಿ ಬಿಡಿ ಸೇದ್ಕೊಂಡು ಟೀಗಿ ಕುಡ್ಕೊಂಡು ಎಲ್ಲ ಯಾರೋ ಸಿಕ್ಕ್ಯಾರೆ ಮಾತಾಡ್ಕೊಂಡ್ ಕುಂತಿರ್ಬೇಕಣಜಿ. ನೋಡು ಈ ತಾತ ಬಂದು ಒಂಚೂರು ಹೆಲ್ಪ್ ಮಾಡಿದ್ರೆ ಆಗ್ತಿರ್ಲಿಲ್ವಾ? ಇಷ್ಟೊತ್ತಾದ್ರೂ ಬಂತ ಅಂತ.
ಎಲ್ಲ ಪಾಪ ಅವರು ಸಂದುವೆ ಹಸ್ಗಳು ಅವು ಇವು ಅಂತ ಮೇವ್ ತರೋದು ಅಂತ ಹೇಳಿ ಸಂದು ಸಾಕಾಗಿರ್ತಾರ್ಕೊಂಬಾರ್ಲ ನಾವೇ ಉಚ್ಕೊಂಡು ಹೋಗಿ ಬೇಗ ಒತ್ತಂತೆ ಅಡ್ಗೆ ಮಾಡ್ತೀನಿ. ನಾನು ಇವಾಗ ಸಾಂಬಾರ್ ಮಾಡ್ತೀನಿ ಕಣೋ. ಒಳ್ಳೆ ರುಚಿ ರುಚಿಯಾಗಿ ಸಾಂಬಾರ್ ಮಾಡ್ತೀನಿ. ನೀನು ನಿಮ್ಮ ಅಪ್ಪಯ್ಯ ನಿಮ್ ತಾತಯ್ಯ 3 ಜನ ಕುತ್ಕೊಂಡು ಒಟ್ಟಿಗೆ ಊಟ ಮಾಡಿರಂತೆ. ಮುದ್ದೆನೂ ಮೀನು ಹುಳಿಗೂ ಭಾರಿ ರುಚಿಯಾಗಿರುತ್ತೆ ಕಣೋ. ಅಜ್ಜಿ ನೀನ್ ಸಾಂಬಾರ್ ಮಾಡ್ತೀಯನ ಅಜ್ಜಿ? ಓ ಹಂಗಾರ ನಾನು ನಾಳೆ ಸ್ಕೂಲಿಗೆ ರಜೆ ಹಾಕೋದು ಗ್ಯಾರಂಟಿ ಕಣಜ್ಜಿ. ಇದ್ಯಾಕಲ್ಲ ಪಾಪ ಹಿಂಗಂತೀಯಾರು ಯಾಕೋ? ಅಯ್ಯೋ ನೀನ್ ಹಾಕೋ ಹುಳಿ ಖಾರ ತಿಂದು ಬಿಟ್ರೆ ನಾಳೆ ಬೇದಿ ಕಿತ್ಕೊಂಡ್ಬಿಟ್ರೆ ನಾನು ಏನ್ ಮಾಡೋಣ ಅಜ್ಜಿ? ಸ್ಕೂಲಲ್ಲಿ ಆಗಾಗ್ಲ ಮಾಸ್ಟರ್ಗೆ ಕೇಳಕ್ ಆಗತ್ತೇನಜ್ಜಿ? ಎರಡಕ್ಕೆ ಹೋಗ್ತೀನಿ ಅಂದ್ರೆ ತಿಕ್ಕದ ಮ್ಯಾಕ್ ಹೊಡೆದು ಕುಂಡ್ರಸ್ತಾರ ಕಣಜ್ಜಿ ಆ ಮಾಸ್ಟರ್ ಬೇರೆ. ಹಂಗಾಗಿ ಬೇಡ ಸುಮ್ನೆ ಅಜ್ಜಿ, ಅಮ್ಮ ಏನೇ ಮಾಡ್ಲಿ. ಎಲ್ಲ ಪಾಪ ನಾನ್ ಮಾಡಿರೋ ಮೀನ್ ಸಾರಿ ಯಾವಾಗ್ಲೂ ತಿಂದಿಲ್ಲ ಅನ್ನಂಗೆ ನನಗೆ ಆಡ್ಕೊಂತಿದ್ಯಲ್ಲ ನೀನು. ಪರವಾಗಿಲ್ಲ ಕಳ, ನೀನು ಕಲ್ತೆ. ಸರಿ ಸರಿ ಆಯ್ತು, ತೊಳ್ಕೊಳ್ಳಿ ಬೇಗ ಹೋಗೋಣ. ಒತ್ತಾಗ್ಬಿಡುತ್ತೆ, ಕತ್ಲೆ ಆಗ್ತಾ ಬಂತು. ತೊಳ್ಕೊ ಬೇಗ. ಆಯ್ತು ಕಂತಾಳು, ತೊಳ್ದಾಯ್ತು ಅಲೆ. ನಡಿಯೋ, ನಿಮ್ಮಮ್ಮ ಏನ್ ಮಾಡ್ತಿದ್ದಾಳ ನೋಡ್ ನಡಿ. ಒಂಚೂರು ಸಾಂಬಾರ್ ಮಾಡ್ಬಿಟ್ಟು ಬೇಗ ಅತ್ತಾಗಿ ಸಾಂಬಾರ್ ಮಾಡ್ತೀನಿ, ಊಟ ಮಾಡಿರಂತೆ ಬೇಗ. ನಿಮ್ಮ ಅಪ್ಪ ಬೇರೆ ಹೊಟ್ಟೆ ಶಿವಕಣಮ್ಮ, ಬೇಗ ಅಡಿಗೆ ಮಾಡುವಂದು ಏನೇ. ಅವ್ನು ಬರೋದ್ರಲ್ಲಿ ಅಡಿಗೆ ಮಾಡೋಣ, ಆಮೇಲೆ ಬಂದ್ರೆ ಇಷ್ಟೊತ್ತಾದ್ರು ಅಡಿಗೆ ಮಾಡಿಲ್ಲ ಅಂತ ಹೇಳಿ ಕೂಗಾಡ್ತಾನೆ ಸುಮ್ನೆ ನಿಮ್ಮ ಅಮ್ಮ ಮೇಲೆಲ್ಲ. ನಡಿ ಅತ್ತಾಗಿ ಬೇಗ ಅಡಿಗೆ ಮಾಡಿಬಿಡೋಣ. ಸರಿ ಸರಿ ಆಯ್ತು ಬಾರಾಜಿ. ಸರಿ ಆಯ್ತು ಬಾ, ನನಗೊಂಚೂರು ಹೋಮ್ ವರ್ಕ್ ಕೊಟ್ಟಾರೆ ಬರ್ಕೊಳದೈತೆ, ನಾನ್ ಬರ್ಕೊಂತೀನಿ. ನೀವೆಲ್ಲ ಅಡಿಗೆ ಮಾಡಿ ಅಷ್ಟೊತ್ತಿಗೆ ನಾನು ಬರ್ಕೊಂತೀನಿ ಬಾ. ಸರಿ ಸರಿ ಆಯ್ತು ಕಣ ಪಾಪ, ನೀಟಾಗಿ ಕೈ ಕಾಲು ತೊಳ್ಕೊಂಡು ನಡಿ ಓದ್ಕ ನೀನು. ಅದೇನ್ ಬರ್ಕಣ ಕೊಟ್ಟಾರ ಬರ್ಕೊಂಡು ಓದ್ಕ ಹೊತ್ತು. ಅಷ್ಟೊತ್ತಿಗೆ ಅಡಿಗೆ ಮಾಡ್ತೀವಿ, ಊಟ ಮಾಡಿ ಮನಿ ಕಣದಂತೆ. ಗೀತಾ ಗೀತಾ ಆಯ್ತೇನಮ್ಮ, ಖಾರಕ್ಕೆಲ್ಲ ತೆಗ್ದು? ಆಯ್ತು ಬಾರತ್ತೆ, ಎಲ್ಲ ಮಿಕ್ಸಿಗೆ ಹಾಕಿ ಇಟ್ಟಿದ್ದೀನಿ. ಬನ್ನಿ ಸಾಂಬಾರ್ ಮಾಡಿ ಬನ್ನಿ ನೀವು. ಸರಿ ಸರಿ ಕಣಮ್ಮ, ಬಂದೇ ಇರು. ಪಾಪ ನಾನ್ ಸಾಂಬಾರ್ ಮಾಡ್ತೀನಿ, ಹೋಗಿ ನೀನೊಂಚೂರು ಓದ್ಕೊಂಡು ಹೋಗು. ಬೇಗ ಓದ್ಕೊಂಡು ಅದೇನೇನ್ ಬರ್ಕೊಂಡೈತೆ ಎಲ್ಲ ಬರ್ಕೊ ಹೋಗು ಬೇಗ. ನಿಮ್ ತಾತನು ನಿಮ್ಮ ಅಪ್ಪ ಏನ್ ಬರೋದ್ರಲ್ಲಿ ನೀನು ಹೋಮ್ ವರ್ಕ್ ಎಲ್ಲ ಮಾಡ್ಕೊಂಡು ಆರಾಮಾಗಿದ್ರೆ ಎಲ್ಲ ಒಟ್ಟಿಗೆ ಕುತ್ಕೊಂಡು ಊಟ ಮಾಡ್ಬೋದು. ಒಳಗು ಬೇಗ ಓದ್ಕ. ಪಾಪ ಮಂಜಾಣ, ಇದ್ಯಾಕಲ್ಲ ಹಿಂಗ್ ನಿಂತ್ಕೊಂಡ್ಬಿಟ್ಟೆ? ಅಯ್ಯೋ ತಾತ, ಇನ್ನೇನ್ ಮಾಡೋಣ, ನಾನು ಹೊತ್ತಾಗಿ ಕೈ ಕಾಲ್ ಮಕ್ಕ ತೊಳ್ಕೊಂಡು ಹೋಮ್ ವರ್ಕ್ ಕೊಟ್ಟಿದ್ರು ಬರ್ಕಣಕ್ಕೆ ಮಾಸ್ಟ್ರು. ಬರ್ಕಣನ ಅಂತ ಹೋಗ್ತಿದ್ದಕ್ಕಂತ ಅಷ್ಟೊತ್ತಿಗೆ ನೀನ್ ಬಂದೆ. ಎಲ್ಲಾರ ಪಾಪ ನಿಮ್ಮಮ್ಮ ನಿಮ್ಮ ಅಜ್ಜಿ ಯಾರು ಕಾಣ್ತಿಲ್ವಲ್ಲ ಮನೆ ಒಳಕ್ಕೆ? ಎತ್ಲಾಗ ಹೋಗ್ಬಿಟ್ರು? ತಾತ ಅಪ್ಪಯ್ಯ ಹೋಗಿ ಅದ್ಯಾವ್ದೋ ಕೆರೆಯಲ್ಲಿ ಮೀನ್ ಹಿಡ್ಕೊಂಡ್ ಬಂದಿದ್ಕಂತ. ಇಷ್ಟೊತ್ತು ನಾನು ಅಜ್ಜಿನುವೆ ಮೀನೆಲ್ಲ ತೊಳ್ಕೊಂಡ್ ಬಂದು ಹೋಗಿ ಈಗ ಅಜ್ಜಿಗೇನೋ ಸಾಂಬಾರ್ ಮಾಡಕ್ ಹೇಳಿತ್ತಂತೆ ಅಪ್ಪಯ್ಯ. ಅಮ್ಮ ಚೆನ್ನಾಗ್ ಮಾಡಕ್ಕಿಲ್ಲ, ನೀನೇ ಒಂಚೂರು ಮಾಡಮ್ಮ, ಗೀತಾ ಚೆನ್ನಾಗ್ ಮಾಡಕ್ಕಿಲ್ಲ ಅಂತ ಹೇಳಿತ್ತಂತೆ. ಅದಕ್ಕೆ ಅಜ್ಜಿ ಸಾಂಬಾರ್ ಮಾಡಕ್ ಹೋಯ್ತೆ ಮೀನ್ ಹುಳಿಯ. ಬಾರ್ತಾತ ಕುತ್ಕೊಂಡು ಎಲ್ಲ ಜೊತೆಲಿ ಊಟ ಮಾಡೋಣಂತೆ. ಓಹೋ, ನಿಮ್ಮ ಅಪ್ಪ ಹಂಗಾರೆ ಮಂತ ಕೂತ್ಕೊಂಡು ಸುಮ್ನಿರಕ್ ಆಗ್ದಲೆ ಮೀನ್ ಬೇರೆ ಹಿಡಿಯಕ್ ಹೋಯ್ದಂತೆ ಅನ್ನು. ಅದ್ಯಾವ ಕೆರೆಗೆ ಹೋಯ್ದಂತ ಅವನು. ಬಾಯಿ ಮುಚ್ಕೊಂಡು ಇಲ್ಲೆಲ್ಲಾರ ಮೀನು ಮಾರಾಕ್ ಬರತ್ತಾವ ತಾಂಡ್ ತಿನ್ನೋದ್ ಬಿಟ್ಟು ಇವೆಲ್ಲ ಕೆಲಸ ಮಾಡಕ್ ಹೋಗ್ತಾರ ಅವನು. ತಾತ ಇಷ್ಟಿಷ್ಟು ದಪ್ಪ ಇಷ್ಟಿಷ್ಟು ಉದ್ದ ಇದ್ದಕ್ಕಂತ ತಾವು ಜುಲಾಬಿ ಮೀನು ಒಂದೊಂದ್ ನೋಡಿರಿ ಅರ್ಧ ಕೆಜಿ ಮೇಲ್ ಬರಂಗಿದಾವೆ. ಯಾವ ಕೆರೆಗೆ ಹೋಯ್ರು ಅಂತ ಗೊತ್ತ. ಈ ಅಪ್ಪಯ್ಯ ಗೌಡ್ರು ಬೋರಾಜ ಎಲ್ಲ ಹೋಯ್ರಂತೆ, ಅಲ್ಲಿ ಹಿಡ್ಕೊಂಡ್ ಹೋದ್ರಂತೆ ಕಣ ಪಾಪ ಅಂತಿತ್ತು ಅಜ್ಜಿ. ಯಾವ ಕೆರೆಗೆ ಹೋಯ್ರಂತ ಗೊತ್ತಿರ್ಕಂತ ನನಗೆ. ಮೀನ್ ಮಾತ್ರ ಚೆನ್ನಾಗಿದಕ್ಕಂತ, ಎಲ್ಲ ಬರೀ ಜುಲಾಬಿ ಮೀನೇ ಇದಾವೆ. ಓಹೋ ಸರಿ ಆಯ್ತು ಕಂಬಿಡಪ್ಪ. ಹಂಗಾರಿ ಗೌಡ್ರು ಬೋರಾಜ ಎಲ್ಲ ಸೇರ್ಕೊಂಡು ಕೆಲಸ ಮಾಡ್ಯಾರ ನೀವತ್ತು. ಸರಿ ಸರಿ ಆಯ್ತು. ಎಲ್ಲೋ ನಿಮ್ಮ ಅಪ್ಪ ಎತ್ಲಾಗ ಹೋದ್ನು? ಗೊತ್ತಿಲ್ಕಂತ ಇಲ್ಲೇ ಎಲ್ಲ ಟೀ ಅಂಗಡಿ ಹೋಗ್ಬಾತಿ ಕಣಮ್ಮ, ಬೇಗ ಅಡಿಗೆ ಮಾಡಿರಿ ಹೊಟ್ಟೆ ಹಸಿತೈತೆ ಅಂತ ಹೇಳಿ ಅಜ್ಜಿಗೆ ಹೋಯ್ತಂತೆ. ಇನ್ನೇನ್ ಬರ್ಬೋದು ಬಾರ್ತತ. ಪಾಪ ಮಂಜ, ಇದ್ಯಾಕಲ್ಲ ಹಿಂಗ್ ನಿಂತಿದೀಯ? ಎತ್ಲಾಗ ಹೋದ್ರು ಅಜ್ಜಿನ ಅಮ್ಮ ಎತ್ಲಾಗ ಹೋದ್ರು? ಅಪ್ಪಯ್ಯ ನೀನ್ ಯಾವಾಗ ಬಂದೆ ಅಪ್ಪಯ್ಯ? ಹಾಲಾಕ್ ಬಂದೇನಾಗ್ಲೆ? ಅಲ್ಲ ಕಳಸಿನಪ್ಪ, ಅದ್ಯಾರ ಮೀನ್ ಮಾರಾರ ತಬ್ಬು ತಗೊಂಡ್ ತಿಂದಿದ್ರೆ ಆಗ್ತಿರ್ಲಿಲ್ಲ ಅಂತ ಹೇಳಿ ನೀನ್ ಮೀನ್ ಬೇರೆ ಹಿಡಿಯಕ್ ಹೋಯ್ದೇನು? ಆ ಕೆರೆಗುಳಗೆಲ್ಲ ದೊಡ್ಡ ದೊಡ್ಡ ಅಷ್ಟೊಂದು JCP ಗುಂಡಿಗಳೆಲ್ಲ ಇರ್ತವೆ. ನೀನ್ ಯಾಕೆ ಹಿಡಿಯಕ್ ಹೋಯ್ದು? ಅಯ್ಯೋ ಅಪ್ಪಯ್ಯ, ಎಲ್ಲ ನೀರ್ ಕಡಿಮೆ ಆಗ್ಬಿಟ್ಟವ್ ಕಣಪ್ಪಯ್ಯ ಗುಂಡಿಲಿ. ಈಗ ಸಲ ಮಳೆಗಾಲ ಬೇರೆ ಕಡಿಮೆ ಆಯ್ತಲ್ಲ, ಎಲ್ಲ ನೀರು ಏನ್ ಎದೆ ಮಟ್ಟಕ್ಕಿಲ್ಲ ಕಣಪ್ಪಯ್ಯವು. ಮಾರ್ಗನಹಳ್ಳಿ ಕೆರೆಯಲ್ಲಿ ಆ ಗುಂಡಿಗಳಲ್ಲಿ ಎಲ್ಲ ನೀರ್ ಕಡಿಮೆ ಆಗ್ಬಿಟ್ಟವೆ. ಒಳ್ಳೆ ಜುಲಾಬಿ ಮೀನ್ ಇದು ಕಣಪ್ಪಯ್ಯ. ನಾನು ಬೋರದ್ದು ಬೆಳಿಗ್ಗೆ ಹೋಗಿ ನೋಡ್ಕೊಂಡ್ ಬಂದಿದ್ದು. ಅದಕ್ಕೆ ಮಧ್ಯಾಹ್ನದಿಂದ ಹೋಗಿ ನಾನು ಬೋರಾಜ ಗೌಡ್ರು ಹುಡುಗ ಶಿವು ಎಲ್ಲ ಹೋಗಿ ಹಿಡ್ಕೊಂಡ್ ಬಂದು ಕಣಪ್ಪಯ್ಯ. ಒಂದ್ 3-4 ಕೆಜಿ ಅಷ್ಟು ಬಂದವೆ.
ಪರವಾಗಿಲ್ಲ ಒಳ್ಳೆ ಮೀನೇ ಇದಾವ ಕಣಪ್ಪ ಇವು. ಎಲ್ಲ ಬರೀ ಒಂದು ಅರ್ಧ ಕೆಜಿ 1/4 ಕೆಜಿ ಮೇಲೆ ಮೀನುಗಳು ಕಣಪ್ಪಯ್ಯ. ಎಲ್ಲ ಬರೀ ಆದ್ರೂ ಜಾಸ್ತಿ ಬರೀ ಜಿಲೇಬಿ ಮೀನೇ ಇದಾವೆ. ಓಹೋ, ಗೌಡ್ರು ಬೋರಾಜ ಎಲ್ಲ ಸೇರ್ಕೊಂಡು ಇವತ್ತು ಬೇಟೆ ಆಡಕ್ ಹೋಯ್ದ್ರನಪ್ಪ ಹಂಗಾರೆ ಮೀನಿಗೆ. ಸರಿ ಸರಿ ಆಯ್ತು ಕಣಪ್ಪ ಅತ್ತಾಗಿ. ಸರಿ ಸರಿ. ಆ ಕೆರೆ ಮೀನ್ ಮಾತ್ರ ಭಾರಿ ರುಚಿಯಾಗಿರ್ತಾವ ಕಣ ಸೀನಪ್ಪ. ಆ ಕೆರೆವು ಭಾರಿ ರುಚಿ ಅಂದ್ರೆ ಮೀನು ಭಾರಿ ರುಚಿಯಾಗಿರ್ತಾವ ಬಿಡು ಮಾತ್ರ. ಪಾಪ ಮಂಜ ಕೂಗಲ್ಲ ಅಜ್ಜಿಯ. ಅಡಿಗೆ ಆಯ್ತೇನೋ, ಹೊಟ್ಟೆ ಬೇರೆ ಹಸಿದಿತ್ ಕಣೋ, ಮಧ್ಯಾಹ್ನ ಬೇರೆ ಏನು ಊಟ ಮಾಡಿರಲಿಲ್ಲ. ಕೂಗ ಒಂಚೂರು ಅಜ್ಜಿನೋ ಅಮ್ಮನ್ನ ಒಂಚೂರು ಊಟ ತಗೊಂಬರ್ಲಿ ಅತ್ತಗಿ, ಊಟ ಮಾಡೋಣ. ಅಜೇ ಅಜೇ ಅಮ್ಮ, ಅಡಿಗೆ ಆಯ್ತೇನಮ್ಮ? ಅಪ್ಪ ಏನೋ ತಾತನು ಬಂದ್ರು. ಅಡಿಗೆ ಆಯ್ದ್ರೆ ಊಟಕ್ಕೆ ಹಾಕೊಂಡ್ ಬರ್ಬೇಕಂತೆ. ಬಂದೆ ತಡಿಯ ಪಾಪ, ಬತ್ತಾ ಇದೀನಿ ತಡಿ. ಇನ್ನೇನ್ ಆಯ್ತು, ಸಾರ್ ಕುದೀತೈತೆ, ಬತ್ತಿದ್ ತಡಿ. ಇನ್ನೇ ಮುದ್ದೆ ಹಾಕೊಂಡು ತಟ್ಟೆಗೆ ಹಾಕೊಂಡ್ ಬರೋದೇ, ಎಲ್ಲ ಕೈ ಕಾಲು ತೊಳ್ಕೊಂಡು ಕುತ್ಕೊಳ್ರಿ. ಗೀತಾ ಸರಿ ಕಣಮ್ಮ, ಮೀನೆಲ್ಲ ಬೆಂದಾವೆ ನೀಟಾಗಿ. ಸರಿ ಆಯ್ತು, ಒಂಚೂರು ಹಾಕೊಂಡ್ ಬಂದ್ಬಿಡಮ್ಮ ತಟ್ಟೆಗೆ. ಎಲ್ಲ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋಣ. ನಾನು ಅಲ್ಲಿ ಕುಂತಿರ್ತೀನಿ ಅವ್ರ ಜೊತೆಲೆ, ನೀನೇ ಹಾಕೊಂಡ್ ಬಂದು ಬಿಡತ್ತಾಗಿ. ಸರಿ ಆಯ್ತು ತಾಳಿಯತ್ತೆ, ನೀವು ಕೈ ತೊಳ್ಕೊಂಡು ಊಟ ಕೂತ್ಕೊ ಹೋಗಿ, ನಾನು ಹಾಕೊಂಡ್ ಬರ್ತೀನಿ. ಅಮ್ಮ ಅಡಿಗೆ ಆಯ್ತೇನಮ್ಮ? ಒಡಗಮ್ಮ ಒಂಚೂರು ಹಾಕೊಂಬತ್ತ. ಈ ಹೊಟ್ಟೆ ಬೇರೆ ಕವ ಕವ ಅಂತ ಇಟ್ಕೊಂಡು ಹೋಗಮ್ಮ, ಮಧ್ಯಾಹ್ನ ಬೇರೆ ಊಟ ಮಾಡಿಲ್ಲ. ಎಲ್ಲ ಸೀನಪ್ಪ, ನೀನ್ ಹೆಂಡ್ರು ಇರ್ಬೇಕಾದ್ರೆ ನಾನ್ ಹಾಕೊಂಬರೋನೇ ಅಲ್ಲ. ಬಾಯಿ ಮುಚ್ಚಂಗ್ ಕುತ್ಕೊಳ, ಹಾಕೊಂಬತ್ತಿದಾಳ ಹುಡುಗಿ. ನೀವು ಅತ್ತೆ ಸೊಸೆ ಇದ್ದೀರಾ ನೋಡವ, ಒಬ್ಬರನ್ನ ಮಾತ್ರ ಒಬ್ರು ಬಿಟ್ಕೊಡ್ಬೇಡ್ರಿ. ಸರಿ ಸರಿ ಆಯ್ತು, ಯಾರೋ ಒಬ್ರು ಹಾಕೊಂಬರ್ರಿ. ಕುತ್ಕಾತಾಗ ನೀನು ಊಟ ಮಾಡುವಂತೆ. ಅಪ್ಪಯ್ಯ ಸಾಂಬಾರ್ ಮಾತ್ರ ಗಮ್ ಅಂತ ಐತ್ ನೋಡಪ್ಪಯ್ಯ. ಈ ಅಜ್ಜಿ ಮಾಡಿರೋದು ಬರೀ ಹುಳಿ ಸ್ಮೆಲ್ ಬರ್ತೈತೆ. ಈ ಅಜ್ಜಿ ಮೋಸ್ಟ್ಲಿ ಹುಳಿ ಜಾಸ್ತಿ ಹಾಕಿರ್ಬೇಕಣಪ್ಪಯ್ಯ. ಇಲ್ಲ ಪಾಪ, ನಿಮ್ಮ ಅಜ್ಜಿ ಮಾಡೋ ಮೀನ್ ಹುಳಿ ಭಾರಿ ರುಚಿಯಾಗಿರ್ತ ಕಣ. ಏನಿಲ್ಲ, ತಡಿಯೋ ನೋಡೋಣ, ನಿಮ್ಮ ಅಮ್ಮ ಹಾಕೊಂಬರ್ಲಿ. ಒಂಚೂರು ಸಾಂಬಾರ್ ಕುಡ್ದು ನೋಡೋಣ ತಡಿಯೋ ಅದ್ ಹೆಂಗ್ ಮಾಡ್ಯಾರ ಅಂತ ಹೇಳಿ. ಗೀತಮ್ಮ, ಆ ಸೀನಪ್ಪ ಕೊಡಮ್ಮ ಫಸ್ಟ್. ಅವ್ನ್ ಬಾರಿ ಹೊಟ್ಟೆ ಹಸಿತಿದ್ದಂತಿದ್ದ, ಕೊಡೋ ಇಲ್ಲಿ ಮೊದ್ಲು ಅವನಿಗೆ. ನಾವ್ ಆಮೇಲೆ ಉಣ್ತೀವಿ, ಕೊಡೋಗು ಮೊದ್ಲು ಅವನಿಗೆ. ರೀ ತಗೊಳ್ರಿ. ಪಾಪ ನೀನ್ ಮುದ್ದೆ ಉಣ್ತೀಯಲ್ಲ, ನಿನಗೆ ಅನ್ನ ಹಾಕೊಂಬರೋಣ ಹೆಂಗು? ಅಮ್ಮ ಈ ಮೀನ್ ಹುಳಿಗೆ ಅಪ್ಪ ಮುದ್ದೆ ಚೆನ್ನಾಗಿರುತ್ತಂತಿತ್ತೆ. ಆ ಮುದ್ದೆನ ಕೊಡಮ್ಮ, ನಾನು ಮುದ್ದೆನೆ ತಿಂತೀನಿ. ಲೇ ಪಾಪ, ನಿಮ್ಮ ಅಮ್ಮ ಮಾತ್ ಕೇಳ್ಬೇಡ ಕಣ ನೀನು. ಜಾಸ್ತಿ ಯಾವಾಗ್ಲೂ ಮುದ್ದೆ ಇಕ್ಕಿಸ್ಕೊಂಡು ಊಟ ಮಾಡು. ಅನ್ನ ಅನ್ನ ಅಂತ ಹೇಳಿ ಇದ್ ಮಾಡ್ಬೇಡ. ಮುದ್ದೆ ತಿಂದ್ರೆ ಶಕ್ತಿ ಬರುತ್ತೆ ಕಣು, ಅಂದಾಗ ಏನೈತಿ. ಮುದ್ದೆ ತಿನ್ನು. ಸರಿ ಕಣಪ್ಪಯ್ಯ, ಆಯ್ತು ಮುದ್ದೆನೆ ತಿಂತೀನಿ ಜಾಸ್ತಿಯ. ಗೀತಾ ಹುಡುಗಮ್ಮ, ನೀನು ಇಟ್ಕೊಂಬ ಹೋಗಮ್ಮ ಅತ್ತಾಗೆ, ಒಟ್ಟಿಗೆ ಕುತ್ಕೊಂಡು ಊಟ ಮಾಡಿರ ಅತ್ತೆ. ಅತ್ತೆ ಇಲ್ಲ ಕಣತ್ತೆ, ನೀವೆಲ್ಲ ಊಟ ಮಾಡಿ, ನಾನು ಆಮೇಲೆ ಊಟ ಮಾಡತ್ತೆ. ಮತ್ತೆ ಮಾವಯ್ಯನುವೆ ನಮ್ಮನೆಯರುವೆ ಮುದ್ದೆ ಗಿದ್ದೆ ಬೇಕು ಅಂದ್ರೆ ಕೈ ತೊಳ್ಕೊಂಡು ಒಳಗ್ಬೇಕಾಗತ್ತೆ. ಇಲ್ಲ ಕಣತ್ತೆ, ನೀವೆಲ್ಲ ಊಟ ಮಾಡಿ, ನಾನು ಆಮೇಲೆ ಲಾಸ್ಟಿಗೆ ಕುತ್ಕೊಂಡು ಊಟ ಮಾಡತ್ತೆ ನೀವು. ಅಪ್ಪಯ್ಯ ಮೀನ್ ಹುಳಿ ಮಾತ್ರ ಭಾರಿ ರುಚಿಯಾಗಿದ್ ಕಣಪ್ಪಯ್ಯ. ನೋಡು, ನಮ್ಮ ಅಮ್ಮಯ್ಯ ಬೈತಿರ್ತೀಯಲ್ಲ, ಮೀನ್ ಹುಳಿ ಇವತ್ತು ನಮ್ಮ ಅಮ್ಮನೇ ಮಾಡಿರೋದು. ನೋಡು ಏನ್ ರುಚಿಯಾಗಿ ಮಾಡಿದ್ದೆ ಅಂತ ಹೇಳಿ. ಎಲ್ಲ ಸೀನಪ್ಪ, ನಿಮ್ಮ ಅಮ್ಮ ಇವ್ ಕೈ ರುಚಿಯನ್ನು ನಾನು ಈಗ್ಲಿಂದ ತಿಂತಿದ್ದೀನೇನು. ಆ ಹುಡುಗಿ ಎಲ್ಲ ಖಾರಕ್ಕೆಲ್ಲ ತಿಕ್ಕೊಟ್ಮೇಲೆ ಇವಳು ಒಂಚೂರು ಹುಳಿ ಹಾಕ್ಬಿಟ್ಟು ನಾನೇ ಸಾಂಬಾರ್ ಮಾಡಿಬಿಟ್ಟೆ ಅನ್ನಕ್ಕೇನು. ಆ ಮಾಡೋದೆಲ್ಲ ಕೆಲಸ ಹುಡುಗಿ ನೋಡಿರೆ, ಹೊಗಳಿಕೆ ಮಾತ್ರ ಇವಳಿಗೆ. ನಿನಗೆ ಹೆಂಗ್ ಗೊತ್ತು, ಬಾಯಿ ಮುಚ್ಕೊಂಡ್ ತಿನ್ನೋ. ನಿಮ್ಮ ಅಮ್ಮ ಮಾಡಿತಾ ಇಲ್ಲ ಗೀತಾ ಮಾಡ್ಯಾಳ ಅಂತ ನನಗ್ ಗೊತ್ತಿಲ್ವ ಚೆನ್ನಾಗಿ. ತಿನ್ನೋ. ಅಯ್ಯೋ ಸೀನಪ್ಪ, ನಾನ್ ಮಾಡೋದು ಯಾವ್ದು ಚೆನ್ನಾಗಿರಕ ತಿನ್ನೋ ನೀನು ಸುಮ್ನೆ. ನಿಮ್ಮ ಅಪ್ಪಯ್ಯಗೆ ನಾನು ಏನು ಅಮೃತ ತಂದು ಕೊಟ್ರು ಯಾವ್ದು ವಿಷಾನೇ ಅನ್ನೋದು ನಿಮ್ಮ ಅಪ್ಪಯ್ಯ. ನಿಮ್ ಬಾಯಿ ಮುಚ್ಕೊಂಡ್ ತಿನ್ನಪ್ಪ ನೀನು. ಹೋಗೋಗಿ ನೀನು ಅವ್ರನ್ನು ಹೋಗಿ ಮಾತಾಡ್ಸಕ್ ಹೋಗ್ತೀಯಾರು. ಒಜ್ಜೆಗೆ ನಾನು ಏನ್ ಮಾಡಿರು ಹಂಗೆ ತಿನ್ನು ನೀನು. ನೋಡೋದು ಸ್ನೇಹಿತರೆ, ಹಿಂಗೆ ನೀವು ಯಾರ್ಯಾರು ಮೀನ್ ಹಿಡ್ಕೊಂಡ್ಬಂದು ಮೀನ್ ಹುಳಿ ಮಾಡಿಸ್ಕೊಂಡು ಊಟ ಮಾಡ್ತಿದ್ದೀರ ಎಲ್ಲ ಒಂದು ಕಾಮೆಂಟ್ ಹಾಕಿ ಲೈಕ್ ಕೊಡಿ ಸ್ನೇಹಿತರೆ. ಹಂಗೆ ಇದುವರೆಗೂ ನಮ್ಮ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಎಲ್ಲ ಒಂದು ಸಬ್ಸ್ಕ್ರೈಬ್ ಆಗಿ.